ಚಿನ್ನ ಖರೀದಿಗೂ ಮುನ್ನ ಕೊಂಚ ಯೋಚನೆ ಮಾಡಿ. ಕಡಿಮೆ ಬೆಲೆಗೆ ಚಿನ್ನ ಸಿಗತ್ತೆ ಅಂತ ಹೇಳಿ ವಂಚನೆ ಮಾಡಿಬಿಡ್ತಾರೆ. ನಿಮ್ಮದೇ ಹಣದಲ್ಲಿ ಕಲರ್ಫುಲ್ ಲೈಫ್ ನಡೆಸುವಂತಹ ತಂಡ ಇದು. ಹೌದು, ಚಿನ್ನ ಖರೀದಿಗೂ ಮುನ್ನ ಕೊಂಚ ಎಚ್ಚರಿಕೆಯಿಂದಿರಬೇಕು. ಚಿನ್ನದ ಬೆಲೆ ಗಗನಕ್ಕೇರಿದೆ. ಯಾರೋ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತಾರೆ ಅಂತ ನೀವು ಖರೀದಿ ಮಾಡೋದಕ್ಕೆ ಹೊರಟ್ರಿ ಅಂದರೆ ಅದರರ್ಥ ನೀವು ಆ ವಂಚನೆಯ ಜಾಲದಲ್ಲಿ ಸಿಲುಕಿದ್ದೀರಿ ಅಂತ ಅರ್ಥ. ನಿಮ್ಮದೇ ಹಣದಲ್ಲಿ ವಂಚನೆ ಮಾಡ್ತಾರೆ ನೋಡಿ, ಅವರು ಕಲರ್ಫುಲ್ ಜೀವನವನ್ನು ನಡೆಸೋದಕ್ಕೆ ನಿಮ್ಮ ಹಣವನ್ನು ಬಳಕೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಮಹಿಳೆಯ ಜೊತೆ ಸೇರಿ 2 ಕೋಟಿ ವಂಚನೆ ಮಾಡಲಾಗಿದೆ. ಮಹಿಳೆಯ ಜೊತೆ ಸೇರಿ ಚಿನ್ನದಂಗಡಿ ಮಾಲೀಕನ ಕಳ್ಳಾಟ ಇದು. ಸರ್ಜಾಪುರದ ಪುನೀತ್ 2 ಕೋಟಿ ಕಳ್ಕೊಂಡಿದ್ದಾರೆ. 10 ಅಲ್ಲ 20 ಅಲ್ಲ ಲಕ್ಷಗಳು 2 ಕೋಟಿ ಕಳ್ಕೊಂಡಿರುವುದು. HSR ಲೇಔಟ್ನ MP ಜ್ಯುವೆಲರ್ಸ್ ಮಾಲೀಕ ಇಂದ್ರಚಂದ್ ಸವಿತಾ ರೆಡ್ಡಿ ಎಂಬಾಕೆಯ ಮೇಲೆ 2 ಕೋಟಿ ವಂಚನೆಯ ಗಂಭೀರ ಆರೋಪ ಕೇಳಿಬಂದಿದೆ. ತನ್ನ ಮದುವೆಗೆ ಚಿನ್ನ ಖರೀದಿಗೆ ಪುನೀತ್ ಮುಂದಾಗಿರ್ತಾರೆ. ಸಂಬಂಧಿ ಸವಿತಾ ರೆಡ್ಡಿಯ ಮೂಲಕವೇ ಇಂದ್ರಚಂದ್ ಜೊತೆಗೆ ಸಂಪರ್ಕ ಬೆಳೆಯುತ್ತೆ. ಮಾರ್ಚ್ 27ರಂದು ಸವಿತಾ ರೆಡ್ಡಿ ಜೊತೆ ಪುನೀತ್ ಹೋಗಿರ್ತಾರೆ. ಚಿನ್ನ ಖರೀದಿಗೆ ಅಂತ ಹೋಗಿದ್ದು. ಆ ನಂತರ ಆಗಿದಂಥ ವಂಚನೆ ಆದರೂ ಹೇಗೆ ಅನ್ನೋದು ಸದ್ಯದ ಕುತೂಹಲ. ಇಲ್ಲಿ 2 ಕೋಟಿಯನ್ನು ಪುನೀತ್ ಕಳ್ಕೊಂಡಿದ್ದಾರೆ. ಕಡಿಮೆ ಬೆಲೆಗೆ ಚಿನ್ನ ಅಂತ ಹೇಳಿ ಹಾಗಾದರೆ ಸವಿತಾ ರೆಡ್ಡಿ ಮತ್ತು ಇಂದ್ರಚಂದ್ ಮಾಡಿದ್ದಾದ್ರೂ ಏನು? ನೀವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ ಅದು MP ಜ್ಯುವೆಲರ್ಸ್. ಈಗ ದೊಡ್ಡ ದೊಡ್ಡ ಜ್ಯುವೆಲರ್ಸ್, ದೊಡ್ಡ ದೊಡ್ಡ ಅಂಗಡಿಗಳು ಅಂದಾಗ ಸಹಜವಾಗಿ ಅಲ್ಲಿ ಹಾಲ್ಮಾರ್ಕ್ ಚಿನ್ನವನ್ನು ಕೊಡ್ತಾರೆ. ಯಾವುದೇ ರೀತಿ ವಂಚನೆ ಅನ್ನೋದು ಆಗೋದಿಲ್ಲ. ಈ ರೀತಿ ಒಂದಷ್ಟು ನಂಬಿಕೆಗಳಿರುತ್ತೆ. ಬಟ್ ಇಂಥ ಪ್ರಕರಣಗಳು ಆ ನಂಬಿಕೆಗೆ ಕೊಡಲಿ ಪೆಟ್ಟು ಕೊಟ್ಟಂತೆ. ಸದ್ಯ FIR ದಾಖಲಾಗಿದೆ, ಆದರೆ ಬಂಧನವಾಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಹಾಗಾದರೆ ಆರೋಪಿಯ ಬೆನ್ನಿಗೆ HSR ಲೇಔಟ್ ಪೊಲೀಸರೇನಾರು ನಿಂತುಬಿಟ್ಟಿದ್ದಾರಾ? ಈ ದಿನಗಳಲ್ಲಿ ಪೊಲೀಸರ ಆಟೋಟೋಪದ ಬಗ್ಗೆ ಕೂಡ ಗಂಭೀರ ಆರೋಪಗಳಿದ್ದಾವೆ. ಅದರ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ. ಆರೋಪಿಗೆ ಜಾಮೀನು ಸಿಕ್ಕಿಲ್ಲ, ಆದರೂ ಕೂಡ ಬಂಧನವಾಗಿಲ್ಲ ಅನ್ನುವಂಥ ಗಂಭೀರ ಆರೋಪ ಇದೆ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. HSR ಲೇಔಟ್ನ MP ಜ್ಯುವೆಲರ್ಸ್ ಮಾಲೀಕ ಇಂದ್ರಚಂದ್, ಸವಿತಾ ರೆಡ್ಡಿ ಇವರ ಮೇಲೆ ಈಗ 2 ಕೋಟಿ ವಂಚನೆಯ ಗಂಭೀರ ಆರೋಪ ಕೇಳಿಬಂದಿದೆ. ಆ ಸವಿತಾ ರೆಡ್ಡಿ, ಇಂದ್ರಚಂದ್ ಅವರ ಫೋಟೋಗಳನ್ನು ನೀವಾಗಲೇ ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸಿದ್ದೀರಿ. ಈ ಪುನೀತ್ಗೂ ಮತ್ತು ಸವಿತಾ ರೆಡ್ಡಿಗೂ ಹೇಗೆ ಸಂಪರ್ಕ ನೋಡೋದಾದರೆ ಅವರು ಸಂಬಂಧಿಕರು. ಈ ಸವಿತಾ ರೆಡ್ಡಿಯ ಮೂಲಕ MP ಜ್ಯುವೆಲರ್ಸ್ ಮಾಲೀಕ ಇಂದ್ರಚಂದ್ ಪರಿಚಯವಾಗ್ತಾರೆ. ಆನಂತರ ತನ್ನ ಮದುವೆಗೆ ಅಂಥೇಳಿ ಪುನೀತ್ ಸವಿತಾ ರೆಡ್ಡಿಯ ಜೊತೆಗೆ ಚಿನ್ನ ಖರೀದಿಗೆ ಅಂತ ಹೋಗ್ತಾರೆ. ಕಡಿಮೆ ಬೆಲೆಗೆ ಚಿನ್ನ ಸಿಕ್ಬಿಡುತ್ತಲ್ಲ, ಮದುವೆಗೆ ಒಂದಷ್ಟು ದುಡ್ಡು ಉಳಿಸ್ದಂಗಾಯಿತು. ಚಿನ್ನದ ಬೆಲೆ ಬೇರೆ ಹೆಚ್ಚಾಗ್ಬಿಟ್ಟಿದೆ. ಜಾಸ್ತಿ ಚಿನ್ನವನ್ನು ತಗೊಳ್ಬೇಕು ಅಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಸುರಿಬೇಕಾಗತ್ತೆ. ಈ ಥರದೊಂದು ಪರಿಸ್ಥಿತಿ ಇದೆ. ಆದರೆ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅಂದಾಗ ಸಹಜವಾಗಿ ಆಕರ್ಷಣೆಗೆ ಒಳಗಾಗ್ತಾರೆ. ಅದರ ಪರಿಣಾಮ ನೋಡಿ ಹೆಂಗಾಗಿದೆ ಅಂತ ಹೇಳಿ. ಹಾಗಾದರೆ ಈ ವಂಚನೆ ಹೆಂಗಾಯಿತು? ಯಾವ ಥರ ಚಿನ್ನ ಕೊಟ್ಟಿದ್ದಾರೆ ಅಥವಾ ಚಿನ್ನ ಕೊಟ್ಟೇ ಇಲ್ವಾ? 916 ಕೊಟ್ಟಿದ್ದಾರಾ ಇಲ್ವಾ? ಹೀಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಸವಿತಾ ರೆಡ್ಡಿ ಮತ್ತು ಇಂದ್ರಚಂದ್ ಪುನೀತ್ಗೆ ಹೆಂಗೆ ವಂಚನೆ ಮಾಡಿರೋದು? 916 ಹಾಲ್ಮಾರ್ಕ್ ಚಿನ್ನವನ್ನೇ ಕೊಟ್ಟಿಲ್ವಾ? ಕಳಪೆ ಚಿನ್ನ ಕೊಟ್ಟಿದ್ದಾರಾ? ಯಾವ ಚಿನ್ನ ಕೊಟ್ಟಿದ್ದಾರಾ ಇಲ್ವಾ? ಈ ರೀತಿ ಪ್ರಶ್ನೆಗಳಿದ್ದಾವೆ.
ದಿವ್ಯಾ, ಇತ್ತೀಚೆಗೆ ಚಿನ್ನದ ರೇಟ್ ಏನಿದೆ ಅದು ಗಗನಕ್ಕೆ ಇರ್ತಾ ಇರುವಂತದ್ದು. ಹೀಗಾಗಿ ಕಡಿಮೆ ಬೆಲೆಗೆ ಯಾರಾದರೂ ಚಿನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಸಾಕು, ಜನ ಅದನ್ನ ಮುಗಿಬಿದ್ದು ಕೊಂಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅದರ ಮುಂದುವರಿದ ಭಾಗವಾಗಿ ಅನೇಕರು ಮೋಸ ಹೋಗಿರುವಂತಹ ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇರುವಂತದ್ದು. ಅಂತಹದೇ ಒಂದು ಪ್ರಕರಣ ಈಗ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅಂದ್ರೆ ಈ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸವಿತಾ ರೆಡ್ಡಿ ಮತ್ತೆ ಇನ್ನೊಬ್ಬ ಆರೋಪಿ ಏನಿದ್ದಾನೆ, ಈತನ ಒಂದು ಇಂದ್ರಚಂದನ್ನ ಮಾತು ಕೇಳಿ, ಅಂದ್ರೆ HSR ಲೇಔಟ್ ನಲ್ಲಿರುವಂತಹ MP ಜ್ಯುವೆಲರ್ಸ್ ಮಾಲೀಕ ಇಂದ್ರಚಂದ್ ಮತ್ತು ಸವಿತಾ ರೆಡ್ಡಿ ಅನ್ನೋರ್ನ ಪುನೀತ್ ಅನ್ನೋರು ಪರಿಚಯ ಮಾಡ್ಕೊಂಡಿರ್ತಾರೆ. ಅಂದ್ರೆ ಮೊದಲಿಂದನೂ ಕೂಡ ಫ್ರೆಂಡ್ಶಿಪ್ ಇರುತ್ತೆ. ಫ್ರೆಂಡ್ಶಿಪ್ ಇದ್ದಂತಹ ಸಂದರ್ಭದಲ್ಲಿ ಅವರು ಚಿನ್ನವನ್ನ ಖರೀದಿ ಮಾಡಬೇಕು ಇತ್ತೀಚೆಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಹಣವನ್ನ ಕೂಡಿಟ್ಕೊಂಡಿರ್ತಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಂತಹ ಇವರೇನಿದ್ದಾರೆ, ವೇಸ್ಟೇಜ್ನೆಲ್ಲ ಹೊರತುಪಡಿಸಿ ಮತ್ತು ಏನು ಕಡಿಮೆ ಚಿನ್ನ ಅಂದ್ರೆ ಬೆಲೆಯನ್ನ ಕಡಿಮೆ ಮಾಡ್ಕೊಡ್ತೀವಿ ಅನ್ನೋ ಒಂದು ಆಂಗಲ್ ನಲ್ಲಿ ಲಕ್ಷ ಲಕ್ಷ ಹಣವನ್ನ ಪಡೆದುಕೊಳ್ತಾರೆ. ಅದಾದ ಮೇಲೆ ಈ ಪುನೀತ್ ಏನಿದ್ದಾರೆ ಇದನ್ನೇ ನಂಬಿ ಮತ್ತಷ್ಟು ಹಣವನ್ನ ಅಂದ್ರೆ 2 ಕೋಟಿವರೆಗೂ ಕೂಡ ಹಣವನ್ನ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಅದಾದ ಮೇಲೆ ನಿರಂತರವಾಗಿ ಕಳೆದ ಮಾರ್ಚ್ 27ನೇ ತಾರೀಕು ಸವಿತಾ ರೆಡ್ಡಿ ಜೊತೆ ಚಿನ್ನ ಖರೀದಿಗೆ ಹೋಗಿರ್ತಾರೆ ಪುನೀತ್. ಸುಮಾರು 2 ಕೋಟಿ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಮಾರನೇ ದಿನ ಬಂದು ಚಿನ್ನ ಕೇಳಿದ್ರೆ ಸವಿತಾ ಬಳಿ ಮಾತನಾಡಿದೀನಿ, ಈಗ ಹೋಗು ಅಂತ ಹೇಳ್ಬಿಟ್ಟು ಈ ಇಂದ್ರಚಂದ ಕಳಿಸ್ಕೊಟ್ಟಿರ್ತಾರೆ. ಇದಾದ ಮೇಲೆ ಅನೇಕ ಬಾರಿ ಸಂಪರ್ಕಿಸುವಂತಹ ಕೆಲಸವನ್ನು ಕೂಡ ಈ ಪುನೀತ್ ಮಾಡಿದ್ದಾರೆ. ಆದ್ರೆ ಇಬ್ರು ಕೂಡ ನೀವು ನನಗೆ ಹಣವನ್ನೇ ಕೊಟ್ಟಿಲ್ಲ, ಹಣ ಕೊಡದ ಹಿನ್ನೆಲೆಯಲ್ಲಿ ನೀವು ಮಾವಿನ ಹಣ್ಣಿನ ಒಂದು ಬಾಕ್ಸ್ ಅನ್ನು ಕೊಟ್ಟಿದ್ದೀರಿ, ಹಣ ಕೊಟ್ಟಿಲ್ಲ ಅನ್ನೋ ಒಂದು ಆಂಗಲ್ನಲ್ಲಿ ಈತನಿಗೆ ಯಾಮಾರಿಸಿರುವಂತದ್ದು ಮತ್ತು ಹಣವನ್ನು ಕೂಡ ವಾಪಸ್ ಕೊಡದೆ ಮತ್ತು ಚಿನ್ನವನ್ನು ಕೂಡ ಕೊಡದೆ ಯಾಮಾರಿಸಿರುವಂತದ್ದು. ಹೀಗಾಗಿ ನನ್ನಂತಹ ಪುನೀತ್ ಏನಿದ್ದಾರೆ ಈಗ HSR ಲೇಔಟ್ ಪೊಲೀಸ್ ಠಾಣೆಗೆ ಒಂದು FIR ಅನ್ನು ಕೂಡ ದಾಖಲು ಮಾಡಿರುವಂತದ್ದು. ಆದ್ರೆ ಇಲ್ಲಿ ಪೊಲೀಸರು ಇವರನ್ನ ಅರೆಸ್ಟ್ ಮಾಡೋದಕ್ಕೂ ಕೂಡ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಇದೆ. ಹೀಗಾಗಿ ನಗರ ಪೊಲೀಸ್ ಆಯುಕ್ತರ ಗಮನಕ್ಕೂ ಕೂಡ ಇದು ಬಂದಿದೆ ಅಂತ ಕಾಣಿಸುತ್ತೆ. ಮುಂದಿನ ದಿನಮಾನಗಳಲ್ಲಿ ಈ ತಪ್ಪಿತಸ್ಥರು ಯಾರಿದ್ದಾರೆ ಮತ್ತು ಹಣವನ್ನ ಕಳೆದುಕೊಂಡಿರುವಂತಹ ಪುನೀತ್ ಏನಿದ್ದಾರೆ ಅವರು ಕೊಡುವಂತಹ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಮತ್ತು ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವಂತಹ ಕೆಲಸಕ್ಕೂ ಕೂಡ HSR ಲೇಔಟ್ ಪೊಲೀಸರು ಮುಂದಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕೊಟ್ಟಿರೋದ ಸವಿತಾ ರೆಡ್ಡಿಗೆ ಪುನೀತ್ ಹಣ ಕೊಟ್ಟಿರುವುದಕ್ಕೆ ದಾಖಲೆಗಳು ಏನೂ ಇಲ್ವಾ? ಹೀಗಾಗಿ ಈ ಕೋಟಿ ಹಣವನ್ನ ಕೊಟ್ಟರು ಕೂಡ ನೀನು ಹಣವನ್ನೇ ಕೊಟ್ಟಿಲ್ಲ, ಅದ್ರ ಬದಲೇ ಮ್ಯಾಂಗೋ ಬಾಕ್ಸ್ ಅನ್ನ ಕೊಟ್ಟಿರುವಂತದ್ದು ಅನ್ನೋ ಒಂದು ಆಂಗಲ್ ನಲ್ಲಿ ಇವರು ಯಾಮಾರಿಸಿರುವಂತದ್ದು. ಹೀಗಾಗಿ ಈ ಪುನೀತ್ ಹೋಗಿ ಎಷ್ಟೇ ಕೇಳ್ಕೊಂಡ್ರು ಕೂಡ ನಮಗೆ ದೊಡ್ಡವರು ಗೊತ್ತು, ನೀನ್ ಈ ರೀತಿ ಬಂದು ತೊಂದರೆ ಕೊಟ್ಟಂತಹ ಸಂದರ್ಭದಲ್ಲಿ ನಾನ್ ನಿಮ್ಗೆ ಏನಾದ್ರು ಮಾಡ್ಬಿಡ್ತೀವಿ ಅನ್ನೋ ಒಂದು ಆಂಗಲಲ್ಲಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ HSR ಲೇಔಟ್ ಪೊಲೀಸರು ಕೂಡ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋ ಒಂದು ಆರೋಪ ಕೂಡ ಪುನೀತ್ ಮಾಡ್ತಾ ಇರುವಂತದ್ದು. ಈಗ ಮುಂದಿನ ದಿನಮಾನಗಳಲ್ಲಿ ಇದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಕರಣವನ್ನ ಇತ್ಯರ್ಥಪಡಿಸ್ತಾರೆ ಮತ್ತು ವಂಚನೆ ಮಾಡಿರುವಂತಹ ಈ ಆರೋಪಿಗಳೇನಿದ್ದಾರೆ ಇವರನ್ನ ಠಾಣೆಗೆ ಕಳಿಸಿ ವಿಚಾರಣೆಗಳನ್ನ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈಗ ಆರಂಭದಲ್ಲಿ ಪುನೀತ್ ನಂಬಿಕೆಯನ್ನ ಗಳಿಸೋದಕ್ಕೆ ಸವಿತಾ ರೆಡ್ಡಿ ಅಥವಾ ಇಂದ್ರಚಂದ್ ಒಂದು ಚಿನ್ನದ ವ್ಯಾಪಾರ ವಹಿವಾಟೇನಾದ್ರೂ ಮಾಡ್ಕೊಂಡಿದ್ದಾರೆ ಆರಂಭದಲ್ಲಿ? ದಿವ್ಯಾ, ಜ್ಯುವೆಲರಿ ಶಾಪ್ ಇರೋದ್ರಿಂದಾಗಿ ಮತ್ತು ಪರಿಚಯಸ್ಥರು ಆಗಿರೋದ್ರಿಂದಾಗಿನೇ ಈ ಹಣವನ್ನ ಇವರು ಕೊಟ್ಟಿರುವಂತದ್ದು. ಅಂದ್ರೆ ಚಿನ್ನದ ಬೆಲೆ ಗಗನಕ್ಕೆ ಇರ್ತಾ ಇದೆ. ಹೀಗಾಗಿ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅನ್ನೋ ಒಂದು ಆಸೆಗೆ ಬಿದ್ದು ಈ ರೀತಿ ಪುನೀತ್ ಹಣವನ್ನ ಕಳ್ಕೊಂಡಿರುವಂತದ್ದು. ಮೊದಲಿಂದಾನು ಪರಿಚಯ ಇತ್ತು ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಮೊದಲು ಇವರು ಚಿನ್ನದ ವ್ಯವಹಾರ ನಡೆಸಿದಾರಾ ಇಲ್ಲ ಅನ್ನೋ ಒಂದು ಮಾಹಿತಿ ಪೊಲೀಸರ ತನಿಖೆಯ ನಂತರ ಗೊತ್ತಾಗಬೇಕಾಗತ್ತೆ. ಸದ್ಯಕ್ಕೆ ಈಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ 2 ಕೋಟಿ ರೂಪಾಯಿ ಹಣವನ್ನ ಕೊಟ್ಟು ಅಂದ್ರೆ ಒಂದು ಚಿನ್ನವನ್ನ ಪಡೆದುಕೊಳ್ಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಇವರು ಹಣವನ್ನ ಕೊಟ್ಟಿರುವಂತದ್ದು. ಆದ್ರೆ ಅದಕ್ಕೆ ಉಂಡೆನಾಮ ತಿಕ್ಕುವಂತಹ ಕೆಲಸವನ್ನ ಈ ಆರೋಪಿಗಳು ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ತನಿಖೆಯ ನಂತರ ಮತ್ತಷ್ಟು ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.